ಸೊ ಫ್ರೆಂಡ್ಸ್, ಇವಾಗ ಜಿ ಎಸ್ ಟಿ ಹೋಗೋಣ. ಟಿ ಡಿ ಎಸ್ ನೋಡಿದ್ವಿ, ಇವಾಗ ಜಿ ಎಸ್ ಟಿಗೆ ಹೋಗೋಣ. ಸೊ ಇಲ್ಲಿ ನಾವು ಗೇಟ್ ವೇ ಆಫ್ ಟ್ಯಾಲಿನಲ್ಲಿದ್ದೀವಿ. F11 ಪ್ರೆಸ್ ಮಾಡ್ತೀವಿ ಕೀಬೋರ್ಡಲ್ಲಿ. F11 ಮಾಡ್ಬೋದು, ಇಲ್ಲ ಕಂಪನಿ ಮೇಲೆ ಕ್ಲಿಕ್ ಕೊಟ್ಟು ಫ್ಯೂಚರ್ಸ್ ಮೇಲೆ ಕ್ಲಿಕ್ ಕೊಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ಅದು ಎಸ್ ಅಂತಲೇ ಇರಬೇಕು. ಓಕೆ, ನಾವು ಆಲ್ರೆಡಿ ಎಸ್ ಅಂತ ಕೊಟ್ಟಿದ್ವಿ ಲಾಸ್ಟ್ ಟೈಮಲ್ಲಿ. ನಿಮ್ಗೆ ಏನು ನೋವಿದ್ರೆ ಎಸ್ ಅಂತ ಕೊಟ್ಕೊಳ್ಳಿ. ಕೊಟ್ಟಾದ ನಂತರ ನಿಮಗೆ ಇಲ್ಲಿ ಕೇಳುತ್ತೆ ಯಾವ ಥರ ಟ್ಯಾಕ್ಸು ನಿಮ್ಮದು ಅಂತ. ಇಲ್ಲೆಲ್ಲ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಓಕೆ, ರೆಗ್ಯುಲರ್ ಕೊಡಿ, ಇಲ್ಲಿ ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ಕೊಡಿ. ಆಮೇಲೆ ನಿಮಗೆ ಇದೇ ನೋನೇ ಬಿಡಿ. ಜಿ ಎಸ್ ಟಿ ಟಿನ್ ನಂಬರ್ ಅಂತ ಇರುತ್ತೆ, ಅದು ನಂಬರ್ ಜಿ ಎಸ್ ಟಿ. ಈಗ ನಿಮಗೆ ಪ್ಯಾನ್ ಕಾರ್ಡ್ಗೆ ಒಂದು ನಂಬರ್ ಇರ್ತಲ್ಲ, ಹಂಗೆ ಜಿ ಎಸ್ ಟಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅದು. ಸೊ ನಾನು ಯಾವುದೋ ಒಂದು ನಂಬರು ಟೈಪ್ ಮಾಡ್ತೀನಿ. ಓಕೆ, ಈ ಥರ ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಇನ್ವ್ಯಾಲಿಡ್ ಅಂತ ಬರುತ್ತೆ. ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಮಂತ್ಲಿನೇ ಹಾಕ್ತೀನಿ. ಸೊ ಅವಾಗ ಕೇಳಲ್ಲ. ಸೊ ನಾನು ಎಲ್ಲ ಹೇಳ್ತೀನಿ ಏನೇನು ಬಿಟ್ಟಿದ್ದೀನೋ. ಈಗ ನೋಡಿ, ಮಂತ್ಲಿ ಅಂದರೆ ಏನು, ಕ್ವಾರ್ಟರ್ಲಿ ಅಂದರೆ ಏನು, ಜಿ ಎಸ್ ಟಿನಲ್ಲಿ ನಿಮಗೆ ಎಸ್ ಜಿ ಎಸ್ ಟಿ, ಸಿ ಜಿ ಎಸ್ ಟಿ ಹತ್ರ ಬರುತ್ತೆ. ಇನ್ನೂ ಕೆಲವು ಇಂಪಾರ್ಟೆನ್ಸು ಹೇಳಬೇಕು. ಅದೆಲ್ಲ ಕೋರ್ಸ್ ಮುಗಿಯುತ್ತಲ್ಲ, ಮುಗಿದ್ಮೇಲೆ ನಿಮಗೆ ಶಾರ್ಟ್ ಕಟ್ ಹೇಳ್ತೀನಿ. ಹಾಗಾದರೆ ಏನು ಅಂತ ಡೀಟೇಲ್ ಆಗು ನಾನು ಹೇಳ್ತೀನಿ. ಒಂದು ಥಿಯರಿ ಕ್ಲಾಸ್ ಥರ ಹೇಳ್ತಾನೆ. ಇವಾಗ ಜಸ್ಟು ನಮಗೆ ಜಿ ಎಸ್ ಟಿ ಅಂದರೆ ಗೊತ್ತು, ಅದನ್ನು ನಾವು ತಿಳ್ಕೊಂಡಿದ್ವಿ. ಜಿ ಎಸ್ ಟಿ ಯೂಸರ್ ನೇಮ್ ಅಂತ ಇದೆ. ಯೂಸರ್ ನೇಮ್ ಹಾಕಂಗಿದ್ರೆ ಹಾಕ್ಬೋದು. ಮೋಡ್ ಆಫ್ ಫಿಲ್ಲಿಂಗ್ ಇದೆ, ಇದು ನಾಟ್ ಅಪ್ಲಿಕೇಬಲ್. ಕೊಟ್ಬಿಟ್ಟು ಕಂಟ್ರೋಲ್ ಎ ಅಂತ ಕೊಡ್ತೀನಿ ನಾನು. ಕಂಟ್ರೋಲ್ ಎ ಅಂದರೆ ಗೊತ್ತಲ್ಲ, ಸೇವ್ ಆಗಿಬಿಡುತ್ತೆ. ನೀವು ಇಲ್ಲಿ 2-3 ಸತಿ ಎಂಟರ್ ಅಂತ ಕೊಟ್ಕೊಂಡು ಹೋಗೋದ್ಲು ಕಂಟ್ರೋಲ್ ಎ ಅಂತ ಕೊಟ್ಟರೆ ಸೇವ್ ಆಗ್ಬಿಡುತ್ತೆ. ಸೆಟ್ ಆಲ್ಟರ್ ಕಂಪನಿ ಜಿ ಎಸ್ ಟಿ ರೇಟ್ ಆರ್ ಅದರ್ ಡೀಟೇಲ್ಸ್. ನೀವೇನಾದ್ರು ಆಲ್ಟರ್ ಇಲ್ಲ ಏನಾದ್ರು ಸೆಟ್ ಮಾಡಬೇಕಾ ಬೇರೆ ಡೀಟೇಲ್ ಅಂತ ಕೇಳ್ತಾ ಇದೆ. ಸೊ ಅದು ನಿಮ್ಮ ಇಷ್ಟ, ಮಾಡಂಗಿದ್ರೆ ಮಾಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಡ್ಬೋದು. ಸೊ ನಿಮ್ಮ ಇಷ್ಟ ಅದು. ಸೊ ಟ್ಯಾನ್ ರಿಜಿಸ್ಟರ್ ನಂಬರ್ ನಾವು ಆಲ್ರೆಡಿ ಟಿ ಡಿ ಎಸ್ನಲ್ಲಿ ಹಾಕಿದ್ವಿ, ಇದು ಗ್ಯಾಪ್ನ ಇದೆ. ಟ್ಯಾನ್ ಹಾಕಿದ್ವಿ, ಇದು ಹಾಕಿದ್ವಿ, ಪ್ರತಿಯೊಂದು ನಾವು ಹಾಕಿದ್ವಿ. ಇಲ್ಲಿ ಎಲ್ಲದಕ್ಕೂ ಎಂಟರ್ ಅಂತ ಕೊಟ್ಟು ಅಕ್ಸೆಪ್ಟ್ ಆಯಿತು. ಸೊ ಫ್ರೆಂಡ್ಸ್, ಇವಾಗ ನಾನು ಜಸ್ಟ್ ಎನೇಬಲ್ ಮಾಡಿಕೊಂಡೆ. ನಾನು ಟಿ ಡಿ ಎಸ್ಗೂ ಎನೇಬಲ್ ಮಾಡಿಕೊಂಡೆ, ಜಿ ಎಸ್ ಟಿಗೂ ಎನೇಬಲ್ ಮಾಡಿಕೊಂಡೆ. ಓಕೆ, ಪ್ರತಿಯೊಂದಕ್ಕೂ ಒಂದೊಂದೇ ಆಪ್ಷನ್ನ ಎನೇಬಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇಲ್ಲಿ ಇವಾಗ ನಾನು ಗೇಟ್ ವೇ ಆಫ್ ಟ್ಯಾಲಿನಲ್ಲಿದ್ದೀನಿ. ಕ್ರಿಯೇಟು ಏನು ಕ್ರಿಯೇಟ್ ಮಾಡ್ತೀನಿ, ಲೆಡ್ಜರ್ ಕ್ರಿಯೇಟ್ ಮಾಡ್ತೀನಿ, ಸರಿನಾ? ಲೆಡ್ಜರು ನಾನು ಲೆಡ್ಜರಲ್ಲಿ ನೇಮ್ ಸಿ ಜಿ ಎಸ್ ಟಿ. ನೀವು ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಇದೆಲ್ಲ ಇರುತ್ತೆ ನೋಡಿ. ಒಂದೊಂದು ಸತಿ ಸಿ ಜಿ ಎಸ್ ಟಿ ಅದು ಕಂಪಲ್ಸರಿ ಇರುತ್ತೆ. ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಂತ ಇರುತ್ತೆ, ಒಂದೊಂದು ಐ ಜಿ ಎಸ್ ಟಿ ಅಂತ ಇರುತ್ತೆ. ಸೊ ಈಗ ಸಿ ಜಿ ಎಸ್ ಟಿ ಅಂತ ಮಾಡ್ತೀನಿ. ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ನೇಮ್. ಓಕೆ, ಆಲ್ರೆಡಿ ನೇಮ್ ಇದೆಯಂತೆ ಅದು. ಸೊ ಆ ಥರ ನೇಮ್ ಇದೆ ಅಂದರೆ ನಾವು ಏನು ಮಾಡ್ಬೋದು ಅಂದರೆ, ನಾವೆಲ್ಲ ಕ್ರಿಯೇಟ್ ಮಾಡಿರ್ಬೇಕು ನಾವು. ಆವಾಗ ಹೋದಾಗ ಏನಿಲ್ಲ, ಆಲ್ಟರ್ಗೆ ಹೋಗ್ತೀವಿ. ಆಲ್ಟರ್ ಮೇಲೆ ಕ್ಲಿಕ್ ಕೊಡಿ ಲೆಡ್ಜರು ಸಿ ಜಿ ಎಸ್ ಟಿ. ಓಕೆ, ಆಲ್ರೆಡಿ ಇದೆ. ಕರೆಕ್ಟಾಗಿದೆಯಾ ಅಂತ ನೋಡ್ತೀನಿ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಇದೆಯಾ ಅಂತ. ಓಕೆ, ಆಲ್ರೆಡಿ ಕರೆಕ್ಟಾಗಿದೆ. ಸಿ ಜಿ ಎಸ್ ಟಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಇದೆ. ಇದು ಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ಟೈಪ್ ಆಫ್ ಡ್ಯೂಟಿ ಟ್ಯಾಕ್ಸ್ ಅಂತ ಕೇಳುತ್ತೆ. ಇಲ್ಲಿ ಜಿ ಎಸ್ ಟಿ ಅಂತ ಹಾಕ್ತೀನಿ. ಸೊ ಟೈಪ್ ಟ್ಯಾಕ್ಸ್ ಅಂತ ಕೇಳ್ತಾ ಇದೆ. ಸೊ ಪರ್ಸೆಂಟೇಜು 0ನೇ ಬಿಡ್ತೀನಿ, ಯಾಕಂದರೆ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅದು. ನಾನು 0 ಅಂತ ಬಿಟ್ಟಾಗ ಸಿ ಜಿ ಎಸ್ ಟಿಗೆ ಎಷ್ಟು ಬೇಕೋ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದರಲ್ಲಿ ನಾನು ಜಸ್ಟ್ ಕೊಟ್ಬಿಟ್ಟು ಕಂಟ್ರೋಲ್ ಎ ಅಂತ ಕೊಟ್ಬಿಡ್ತೀನಿ. ಓಕೆ, ಕಂಟ್ರೋಲ್ ಎ ಅಂದರೆ ಸೇವ್ ಆಗುತ್ತೆ. ಇಲ್ಲ ನೀವು 5-6 ಸತಿ ಎಂಟರ್ ಅಂತ ಕೊಡ್ಬೋದು. ಸೊ ಸಿ ಜಿ ಎಸ್ ಟಿ ಕ್ರಿಯೇಟ್ ಆಗಿದೆ. ಮತ್ತೆ ಲೆಡ್ಜರ್ಗೆ ಹೋಗ್ತೀನಿ. ಲೆಡ್ಜರ್ಗೆ ಹೋಗಿ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ, ಎಸ್ ಜಿ ಎಸ್ ಟಿ ಅಂತ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿಗೆ ಹೋಗ್ತೀನಿ, ಇದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಲ್ಲಿ ಬರುತ್ತೆ. ಇಲ್ಲಿ ಜಿ ಎಸ್ ಟಿ ಸೆಲೆಕ್ಟ್ ಮಾಡ್ತೀನಿ. ಜಿ ಎಸ್ ಟಿ ಆದಮೇಲೆ ಟ್ಯಾಕ್ಸ್ ಟೈಪ್ ಅಂತ ಬರುತ್ತೆ, ಇದು ಸ್ಟೇಟ್ ಟ್ಯಾಕ್ಸ್ ಬರುತ್ತೆ. ಎಸ್ ಜಿ ಎಸ್ ಟಿ ಅಂದರೆ ಸ್ಟೇಟ್ ಟ್ಯಾಕ್ಸು. ಸೊ ಇಲ್ಲಿ ಆಪ್ಷನ್ ಇಲ್ಲ, ಸೊ ಎಸ್ ಜಿ ಎಸ್ ಟಿ ಅಂತಾರೆ ಟೈಪ್ ಮಾಡ್ತೀನಿ. ಜಿ ಎಸ್ ಟಿ ಪರ್ಸೆಂಟೇಜ್ ಇದನ್ನು 0 ಬಿಡ್ತೀನಿ. ಕಂಟ್ರೋಲ್ ಎ ಕೊಟ್ಬಿಡ್ತೀನಿ. ಕಂಟ್ರೋಲ್ ಎ ಅಂದರೆ ನೀವು 5-6 ಸತಿ ಎಂಟರ್ ಕೊಡಬಹುದು. ಕಂಟ್ರೋಲ್ ಎ ಅಂತ ಕೊಟ್ಟರೆ ಸೇವ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟು ಐ ಜಿ ಎಸ್ ಟಿ ಅಂತ ಬರುತ್ತೆ. ಐ ಜಿ ಎಸ್ ಟಿ ಇದು ಸಹ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಲ್ಲಿ ಬರುತ್ತೆ. ಇದು ಐ ಜಿ ಎಸ್ ಟಿನ ನಾನು
ಜಿ ಎಸ್ ಟಿ ಎಲ್ಲ ಸೇರಿಸ್ತೀನಿ. ಇಲ್ಲಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಂತ ಬರುತ್ತೆ, ಇದಕ್ಕೆ ಇಲ್ಲಿ ನಿಮ್ಗೆ ಆಪ್ಷನ್ ಇಲ್ಲ, ಅದಕ್ಕೆ ಇಲ್ಲಿ IGST ಅಂತ ಬರುತ್ತೆ. ಇದಕ್ಕೂ ಮತ್ತೆ 0 ಕೊಡ್ತೀನಿ, ಕಂಟ್ರೋಲ್ A ಅಂತ ಕೊಡ್ತೀನಿ, ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಇನ್ನೊಂದು ಲೆಡ್ಜರ್ ಕ್ರಿಯೇಟ್ ಮಾಡ್ಕೊತೀನಿ. ಆ ಲೆಡ್ಜರ್ ಹೆಸರು GST ಪರ್ಚೇಸ್. GST ಪರ್ಚೇಸ್ ಅಕೌಂಟ್ ಅಂತ ಮಾಡ್ತಾನೆ. ಇದನ್ನು ನಾನು ಪರ್ಚೇಸ್ ಇರೋ ಕಾರಣ ಪರ್ಚೇಸ್ ಅಕೌಂಟ್ನಲ್ಲಿ ಹಾಕ್ತೀನಿ. ಎಲ್ಲದಕ್ಕೂ ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ತೀನಿ, ಇದಕ್ಕೂ ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ತೀನಿ. ಇಲ್ಲಿ GST ಬಂತು ನೋಡಿ, GST ಅಪ್ಲಿಕೇಬಿಲಿಟಿ ಅಂತ ಬರುತ್ತೆ. ಇವಾಗ ಇಲ್ಲಿ ಎಸ್ ಅಂತ ಕೊಡ್ತೀನಿ. ಎಸ್, ಓಕೆ, ಎಸ್ ಅಪ್ಲಿಕೇಬಲ್ ಅಂತ ಇದೆ, ಓಕೆ ಅಪ್ಲಿಕೇಬಲ್ ಅಂತ ಕೊಡ್ತಾನೆ. ಸೊ ಇಲ್ಲಿ ನಿಮಗೆ ಈ ಥರ ಕೇಳ್ತಾ ಇದೆ ಏನು ಎದಕ್ಕೆ ಅಂತ. ಸೊ ಆ್ಯಸ್ ಪರ್ ಕಂಪನಿ ಗ್ರೂಪ್ ಈ ರೀತಿ ನಾನು ಕ್ಲಿಕ್ ಕೊಡ್ತೀನಿ. ಸೊ ಇಲ್ಲೂ ಸಹ ನಿಮಗೆ ಈ ರೀತಿ GST ರೇಟ್ ಅದು ಸಹ ಇಲ್ಲಿ ಹಿಂಗೆ ಕೊಡ್ತೇನೆ. ಕ್ಯಾಪಿಟಲ್ ಗೂಡ್ಸು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಈ ರೀತಿ ಇದೆ. ನೀವು ಯಾವುದಕ್ಕಾದ್ರೂ ಹಾಕ್ಬೋದು. ನಾನು ಫಾರ್ ಎಕ್ಸಾಂಪಲ್ ಗೂಡ್ಸ್ ಅಂತಲೇ ಹಾಕ್ತೀನಿ. ಸೊ ಎಂಟರ್ ಅಂತ ಕೊಟ್ಕೊಂಡು ಎಂಟರ್ ಅಂತ ಕೊಟ್ಟರೆ ಆಯಿತು. ಇವಾಗ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ, ಇನ್ನೊಂದು ಸೇಲ್ಸ್ ಬೇಕು. ಇವಾಗ ಪರ್ಚೇಸ್ GST ಕ್ರಿಯೇಟ್ ಮಾಡಿದೆ. ಈಗ ನಾನು GST ಸೇಲ್ಸ್ ಕ್ರಿಯೇಟ್ ಮಾಡಿಬಿಟ್ಟು ವೌಚರ್ಗೆ ಹೋಗ್ತೇನೆ. ಸೊ ಇಲ್ಲಿ ಇದಕ್ಕೂ ಸೇಮ್ ಹಂಗೆ GST ಸೇಲ್ಸ್ ಅಕೌಂಟ್, ಇದು ಪರ್ಚೇಸ್ ಇದೆ, ಇಲ್ಲಿ ಸೇಲ್ಸ್ ಬರುತ್ತೆ. ಲಿಸ್ಟ್ ಆಫ್ ಗ್ರೂಪಲ್ಲಿ ಸೇಲ್ಸಲ್ಲಿ ಬರುತ್ತೆ, ಸೇಲ್ಸ್ ಅಕೌಂಟಲ್ಲಿ ಬರುತ್ತೆ. ಇಲ್ಲೂ ಸೇಮ್ ಅದೇ ಥರ ನಾಟ್ ಅಪ್ಲಿಕೇಬಲ್. ಇಲ್ಲಿ GST ಬಂದಾಗ ಅಪ್ಲಿಕೇಬಲ್ ಅಂತ ಕೊಡಬೇಕು. ಆ್ಯಸ್ ಪರ್ ದಿ ಕಂಪನಿ ಆ್ಯಂಡ್ ಗ್ರೂಪ್, ಇಲ್ಲೂ ಸಹ ಆ್ಯಸ್ ಪರ್ ಕಂಪನಿ ಆ್ಯಂಡ್ ಗ್ರೂಪ್. ಇಲ್ಲಿ ಬಂದುಬಿಟ್ಟು ಹೇಳಿದ್ಮೇಲೆ ಗೂಡ್ಸ್ ಈ ರೀತಿ ತೊಗೊಂಡು ಎಂಟರ್ ಅಂತ ಕೊಟ್ಟು ಸೇವ್ ಮಾಡಿದೆ. ಸೊ ನಮ್ಮದು ಲೆಡ್ಜರ್ ಇಲ್ಲಿ ಸೇವ್ ಮಾಡ್ಕೊಂಡ್ವಿ. ಇವಾಗ ನಾನು ನೆಕ್ಸ್ಟು ಇದಕ್ಕೆ ಹೋಗ್ತೀನಿ, ಎಸ್ಕೇಪ್ ಅಂತ ಕೊಟ್ಬಿಟ್ಟು, ಅಂದರೆ ಲಿಸ್ಟ್ ಆಫ್ ಮಾಸ್ಟರ್ಸ್ ಇದು ಎಲ್ಲಿ ಬರುತ್ತೆ ಅಂದರೆ ನಿಮ್ಗೆ ಗೊತ್ತು, ಗೇಟ್ ವೇ ಆಫ್ ಟ್ಯಾಲಿನಲ್ಲಿ ಕ್ರಿಯೇಟ್ ಅಂತ ಕೊಟ್ಟಾಗ ಈ ರೀತಿ ನಿಮಗೆ ಬರುತ್ತೆ. ಬಟ್ ಇಲ್ಲಿ ನಾನು ಎಸ್ಕೇಪ್ ಅಂತ ಕೊಟ್ಟು ಆಲ್ಟರ್ಗೆ ಹೋಗ್ತೀನಿ. ಆಲ್ಟರ್ ಅಂತ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಇನ್ವೆಂಟ್ರಿನಲ್ಲಿ ಸ್ಟಾಕ್ ಗ್ರೂಪ್ ಅಂತ ಇದೆ, ಸ್ಟಾಕ್ ಐಟಮ್ ಅಂತ ಇದೆ. ಸ್ಟಾಕ್ ಐಟಮ್ ಮೇಲೆ ಹೋಗ್ತೀನಿ. ಯಾಕೆ ಈ ಸ್ಟಾಕ್ ಐಟಮ್ ಮೇಲೆ ಹೋದರೆ ಅಂದರೆ, ಇಲ್ಲಿ ನಾನು ಈ ಮುಂಚೆ ಸ್ಟಾಕ್ ಕ್ರಿಯೇಟ್ ಮಾಡಿದ್ದೆ, ನಿಮಗೆ ಗೊತ್ತು, ಪ್ರತಿಯೊಂದು ಸ್ಟಾಕು ಕ್ರಿಯೇಟ್ ಮಾಡಿದ ಸ್ಟಾಕ್. ಇಲ್ಲಿ ನಾನು ಈ ಲ್ಯಾಪ್ಟಾಪ್ಗೆ ಹೋಗ್ತೀನಿ. ಲ್ಯಾಪ್ಟಾಪ್ಗೆ ಹೋಗ್ಬಿಟ್ಟು ಈ ರೀತಿ ನಿಮಗೆ ಬರುತ್ತೆ, ಎಂಟರ್ ಅಂದರೆ ಆಲ್ಟರ್ ನಾನು ಮಾಡ್ತಿರೋದು. ಎಂಟರ್ GST ಅಪ್ಲಿಕೇಬಲ್. ಸೊ ಇಲ್ಲಿ ಕೇಳ್ತದೆ ಆ್ಯಸ್ ಪರ್ ಕಂಪನಿ ಸ್ಟಾಕ್ ಗ್ರೂಪ್, ಇಲ್ಲಾಂದರೆ ಸ್ಪೆಸಿಫೈ ಡೀಟೇಲ್ ಇದ್ದರೆ ಸ್ಪೆಸಿಫೈನೂ ಮಾಡ್ಕೊಬೋದು. ಸ್ಪೆಸಿಫೈ ಮಾಡ್ಕೊತೀನಿ. ಕ್ರಿಯೇಟ್ ನ್ಯೂ HNS ಅಂತ ಇದೆ, ಯಾರೋ ನಂಬರ್ ಹಾಕ್ತೀನಿ 8471. ಡಿಸ್ಕ್ರಿಪ್ಷನ್ ಇದೆ, ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಲ್ಯಾಪ್ಟಾಪ್. ಸೊ ಇಲ್ಲಿ ಎಫೆಕ್ಟಿವ್ ಡೇಟ್ ಅಂತ ಇದೆ, ಎಫೆಕ್ಟಿವ್ ಡೇಟ್ ಬಂದು ನಾನು ಕರೆಂಟ್ ಡೇಟ್ ಹಾಕ್ತೀನಿ 1 ಏಪ್ರಿಲ್ 2026. ಆಮೇಲೆ ನಿಮಗೆ ಈ ಥರ ಕೇಳ್ತಾ ಇದೆ, ಇಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಇಯರ್. ಓಕೆ, ಸ್ಪೆಸಿಫೈ ಡೀಟೇಲ್ಸ್ ಇಯರ್ ತೊಗೊತೀನಿ. ಆವಾಗ ನಮಗೆ ಇಲ್ಲಿ ಪರ್ಸೆಂಟೇಜ್ ಇದು GST ಇದು ಪರ್ಸೆಂಟೇಜ್ ಕೇಳುತ್ತೆ. ಸೊ ಇಲ್ಲಿ ಟ್ಯಾಕ್ಸಬಲ್ ತೊಗೊತೀನಿ. ಟ್ಯಾಕ್ಸಬಲ್ ತೊಗೊಂಡು ಹಾಕ್ತೀನಿ. ಪರ್ಸೆಂಟೇಜು 18 ಹಾಕ್ತೀನಿ. 18% ಹಾಕ್ತೀನಿ GST. ಎಂಟರ್ ಅಂತ ಕೊಡ್ತೀನಿ. ಎಫೆಕ್ಟಿವ್ ಡೇಟ್ ಮತ್ತು ಅಗೇನ್ ನಾನು ಇದನ್ನು ಕೊಡ್ತೀನಿ. ಅಗೇನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇದೆ, ಗೂಡ್ಸ್ಗೆ ಹಾಕ್ತೀನಿ. ಡೇಟ್ ಆಫ್ ಡ್ಯೂಟಿ ನಾನು ಹಂಗೆ ಬಿಡ್ತೀನಿ, ಏನು ಟೈಪ್ ಮಾಡಲ್ಲ. ನಿಮ್ಗೆ ಗೊತ್ತು 2-3 ಸಲ ಎಂಟ್ರ್ ಕೊಡ್ಬೋದು, ಇಲ್ಲ ಕಂಟ್ರೋಲ್ ಅಂತ ಕೊಟ್ಟು ಸೇವ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ವೌಚರ್ಸಲ್ಲಿ ನಾನು ಪರ್ಚೇಸಲ್ಲಿದ್ದೇನೆ. ಸೊ ಈ ಮುಂಚೆ ನಾನು ಏನು ಚೇಂಜ್ ಮಾಡಿಬಿಟ್ಟು ಇದು ಮಾಡ್ಕೊತಿದ್ದೆ, ನಿಮಗೆ ಗೊತ್ತು. ಬಟ್ ಇಲ್ಲಿ ನಾನು ಯಾವುದೇ ರೀತಿ ಚೇಂಜ್ ಮಾಡ್ತಾಯಿಲ್ಲ, ಇವಾಗ ಸೇಮ್ ಹೆಂಗಿದೆಯೋ ಹಾಗೇ ಇದೆ. ಸೊ ಫ್ರೆಂಡ್ಸ್, ಇವಾಗ ನೀವು ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅಂತ ಕೇಳ್ತಾ ಇದೆ. ಇನ್ವಾಯ್ಸ್ ನಂಬರ್ ನಾನು ಈ ರೀತಿ ಟೈಪ್ ಮಾಡ್ತೀನಿ, ME101 ಅಂತ ಟೈಪ್ ಮಾಡ್ತೀನಿ. ಡೇಟ್ ನಾರ್ಮಲ್ ಇದೆ. ಪಾರ್ಟಿ ನೇಮ್ ಅಂತ ಕೇಳ್ತಾ ಇದೆ. ಪಾರ್ಟಿ ನೇಮ್ ಬಂದು ಆಲ್ರೆಡಿ ನಮ್ಮ ಲೆಡ್ಜರಲ್ಲಿದೆ ನೋಡಿ, ಮ್ಯಾಟ್ರಿಕ್ಸ್ ಎಂಟರ್ಪ್ರೈಸಸ್ ಅಂತ ಅವ್ರ ಹೆಸರು. ಎಂಟರ್ ಅಂತ ಕೊಟ್ಕೊತೀವಿ. ಇದು ಸಹ ಹೀಗೆ ಇರುತ್ತೆ. ಇಲ್ಲಿ GST ಟಿನ್ ನಂಬರ್ ಬೇಕಾದ್ರೆ ಅವ್ರದ್ದು ಹಾಕ್ಬೋದು. ಎಂಟರ್ ಅಂತ ಹಾಕಿದೆ. ಪರ್ಚೇಸ್ ಲೆಡ್ಜರ್ ಅಂತ ಕೇಳ್ತಾ ಇದೆ. ಈ ಲೆಡ್ಜರಲ್ಲಿ ನಾವು ಪರ್ಚೇಸ್ ಮಾಡ್ತಿರೋ ಕಾರಣ GST ಪರ್ಚೇಸ್ ಅಕೌಂಟ್ ಅಂತ ಹಾಕ್ಬೇಕಾಗತ್ತೆ. ಇಲ್ಲಿ ನೇಮ್ ಆಫ್ ದ ಐಟಮ್ ಅಂತ ಕೇಳ್ತಿದೆ. ಐಟಮ್ ಬಂದು ಲ್ಯಾಟಿಟ್ಯೂಡ್ 3420 ಲ್ಯಾಪ್ಟಾಪ್ ಅಂತ ನಾನು ಟೈಪ್ ಮಾಡ್ತೀನಿ. ಸೊ ಕ್ವಾಂಟಿಟಿ ಕೇಳ್ತಾಯಿದೆ. ಕ್ವಾಂಟಿಟಿ ಒಂದು 2 ನಂಬರ್ ಕೇಳ್ತಾ ಇದೆ. ಇದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಗೋಡನ್ಗೆ.
ಸೊ ಪ್ರೈಸ್ ಇಲ್ಲಿ ಕೇಳ್ತಿದೆ, ಪ್ರೈಸ್ ಬಂದುಬಿಟ್ಟು 40,000 ಇದೆ. ಓಕೆ, ಎಂಟರ್ ಅಂತ ಕೊಡ್ತೀನಿ, ಮತ್ತೆ ಎಂಟರ್ ಅಂತ ಕೊಡ್ತೀನಿ. ನಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿ ಇಲ್ಲಿ ನಿಮಗೆ ತೋರಿಸುತ್ತೆ. ನಾನು ಇವಾಗ ರಿಲೇಟೆಡ್ ರಿಪೋರ್ಟ್ಸ್ ಅಂತ ರೈಟ್ ಸೈಡಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಈ ರೀತಿ ನಿಮಗೆ GST ಟ್ಯಾಕ್ಸ್ ಅನಾಲಿಸಿಸ್, TDS ಅನಾಲಿಸಿಸ್ ಈ ಥರ ಎಲ್ಲ ಇದೆ. ನಾನು GST ಟ್ಯಾಕ್ಸ್ ಅನಾಲಿಸಿಸ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಬಂದಾಗ ನಾನು ಇದ್ರ ಮೇಲೆ ನೋಡಿ TDS ಈ ರೀತಿ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ಡೀಟೇಲ್ಡ್ ಅಂತ ಕ್ಲಿಕ್ ಕೊಡ್ತೀನಿ. ಡೀಟೇಲ್ ಅಂತ ಕ್ಲಿಕ್ ಕೊಟ್ಟಾಗ ನಮ್ಗೆ ಈ ರೀತಿ ತೋರಿಸುತ್ತೆ. ಅಂದರೆ ನಮಗೆ ನಾರ್ಮಲ್ ಆಗಿ ನಾನು ಏನು ಪ್ರೈಸ್ ಕೊಟ್ಟನೋ ಅದ್ರದ್ದು ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು ನಿಮಗೆ ತೋರಿಸುತ್ತೆ. ಇವಾಗ ನೋಡಿ ಇಲ್ಲಿ ನೀವು ಇನ್ನೂ ಆ್ಯಡ್ ಮಾಡಬೇಕು. ಏನೇನು ಆ್ಯಡ್ ಮಾಡಬೇಕು? CGST ಆ್ಯಡ್ ಮಾಡಬೇಕು, SGST, UTGST ಆ್ಯಡ್ ಮಾಡಬೇಕಾಗತ್ತೆ. ಅದು ಪ್ರೈಸು 7,200 ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಇದರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಏನನ್ನ ಆ್ಯಡ್ ಮಾಡಬೇಕು ಅಂತ. ಓಕೆ, ಸೊ ಇವಾಗ ನೆಕ್ಸ್ಟ್ ನಾವು ಏನು ಆ್ಯಡ್ ಮಾಡಬೇಕು ನೋಡಿ, 9% ಅಂತ ತೋರಿಸ್ತಾ ಇದೆ. ಇದು ಅಮೌಂಟು 2 ಲ್ಯಾಪ್ಟಾಪ್ಗೆ 80,000 ಆಯಿತು. ಇವಾಗ ನೀವು ಇಲ್ಲಿ CGST 9%, SGST 9% ಆ್ಯಡ್ ಮಾಡಬೇಕಾದ್ರೆ 7,200 ಅಂತ ತೋರಿಸಿದೆ. ಸೊ ನಾನು ಎಸ್ಕೇಪ್ ಅಂತ ಕೊಡ್ತೀನಿ, ಎಂಡ್ ಆಫ್ ದ ಲಿಸ್ಟ್ ಅಂತ ಕೊಡ್ತೀನಿ. ಇಲ್ಲಿ CGST, ನೆಕ್ಸ್ಟು SGST ನೋಡಿ ಈ ರೀತಿ 9% ಆಟೋಮೆಟಿಕ್ಕಾಗಿ ಅದು ತಗೊಂತು. ಓಕೆ, ಸೊ ಇವಾಗ ನಮಗೆ ಏನು ಇಷ್ಟು ಬಂತು ಟೋಟಲು. ಇವಾಗ ಕರೆಕ್ಟಾಗಿ ಇದೆಯಾ ಅಂತ ನೋಡಲಿಕ್ಕೆ ನಾವು ಏನು ಮಾಡಬೇಕು? ಈಗ ಮತ್ತೆ ರಿಲೇಟೆಡ್ ರಿಪೋರ್ಟ್ಸ್ ಅಂತ ಇದೆ ನೋಡಿ, ಅಮೌಂಟ್ 80,000 ಇದೆ, 7,200, 70,200 ಇದೆ. ರಿಲೇಟೆಡ್ ರಿಪೋರ್ಟ್ಸ್ಗೆ ಹೋಗ್ತೀನಿ, ಮತ್ತು ಟ್ಯಾಕ್ಸ್ ಅನಾಲಿಸಿಸ್ಗೆ ಹೋಗ್ತೀನಿ, ಮತ್ತು ಇಲ್ಲಿ ಒಂದು ಆರೋ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ಡೀಟೇಲ್ ಅಂತ ಕೊಡ್ತೀನಿ. ಸೊ 80,000 ಇದೆ, ಅದ್ರ ಜೊತೆಗೆ 14,000, ಸೊ 14,400 rupees. ಓಕೆ, ಸೊ ಕರೆಕ್ಟ್ ಇದೆಯಾ ನಮ್ಮದು ಅಂತ ನಾನು ನೋಡ್ತೀನಿ. ಎಸ್ಕೇಪ್. ಸೊ 80 + 14,400 ಕರೆಕ್ಟ್ ಇದೆ. ಸೊ ಈ ರೀತಿ ಎಂಟರ್ ನರೇಷನ್ ನಿಮಗೆ ಇಷ್ಟ ಬಂದಂಗೆ ಟೈಪ್ ಮಾಡ್ಬೋದು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಂಟರ್. ಸೊ ಈ ರೀತಿ ಪರ್ಚೇಸ್ ಲೆಡ್ಜರ್ ಕ್ರಿಯೇಟ್ ಮಾಡ್ತೀನಿ ನಾನು. ಓಕೆ, CGST 9% ಬಂದಿಲ್ಲ ಅಂದರೆ ನೀವು ಗೇಟ್ ವೇ ಆಫ್ ಟ್ಯಾಲಿನಲ್ಲಿದ್ದೀರಾ, ಆಲ್ಟರ್ನಲ್ಲಿ ನೀವು ಲೆಡ್ಜರ್ಗೆ ಹೋಗ್ತೀರಾ. ಲೆಡ್ಜರ್ಗೆ ಹೋಗ್ಬಿಟ್ಟು CGST ಅಂತ ಇರುತ್ತೆ. CGST ಇಲ್ಲಿ ನೋಡಿ, ನಾನು ಈ ಮುಂಚೆ 0 ಅಂತ ಹಾಕಿದ್ದೆ, ಇವಾಗ 9 ಅಂತ ಹಾಕಿದ್ದೀನಿ. ಓಕೆ, 9% ರೂಲ್ಸ್ ಇರುತ್ತೆ. ಇಷ್ಟು ಅಂದರೆ ಎಲ್ಲದಕ್ಕೂ ಒಂದೇ ಥರ ಇಲ್ಲ, ಒಂದೊಂದಕ್ಕೆ ಒಂದೊಂದು ಥರ. ಈಗ ನೀವು ಹೋಟ್ಲ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದಕ್ಕೆ 1% GST ಇರುತ್ತೆ. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ಥರ ಡಿಫ್ರೆಂಟ್ GST ಇರುತ್ತೆ. ಸೊ ಇಲ್ಲಿ ಹಾಕಿದ್ದೀನಿ. ಸೊ ನೀವು ಏನು ಬೇಡ ಅಂದರೆ ನಾನೇ ಮ್ಯಾನ್ಯುಯಲಕ್ಕೆ ಟೈಪ್ ಮಾಡ್ತೀನಿ ಅಂದರೆ 0 ಇದ್ರೂ ನಡೆಯುತ್ತೆ. ಈ ರೀತಿ ನೀವು ಮಾಡ್ಕೊಬೋದು ಆಲ್ಟರ್ನಲ್ಲಿ. ಸೊ ಈಗ ನಾನು 9 ಇರ್ತೀನಿ. ಈ ರೀತಿ CGST, SGST ಅಲ್ಲಿ ಇಟ್ಟಾಗ ನಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಾಂದರೆ ನಾವು ಮ್ಯಾನ್ಯುಯಲಾಗಿ ಮಾಡ್ಕೊಬೋದು. ಅದು ಆಪ್ಷನ್ ನಿಮಗೆ ತೋರಿಸುತ್ತೆ, ಅಲ್ಲಿಂದ ನಮಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಪರ್ಚೇಸ್ ಆಯಿತು. ಸೇಲ್ಸ್ ಅಕೌಂಟ್ಗೆ ಹೋಗ್ತೀನಿ. ಸೇಲ್ಸ್ ಅಕೌಂಟ್ ಸೇಮ್ ಇದೇ ರೀತಿ ಇರುತ್ತೆ. ಇಲ್ಲಿ ಪಾರ್ಟಿ ನೇಮ್ ಅಂತ ಕೇಳ್ತಾ ಇದೆ. ಪಾರ್ಟಿ ನೇಮಲ್ಲಿ ನಾನು ABC ರಿಟೈಲರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಟ್ಕೊಂಡ್ಬರ್ತೀನಿ. ಸೊ ಅದೇ ರೀತಿ ಸೇಮ್ ಇಲ್ಲೇ ಅವ್ರದ್ದು GST ನಂಬರ್ ಇದ್ದರೆ ನೀವು ನಂಬರ್ನ ಟೈಪ್ ಮಾಡ್ಬೋದಾಗಿರುತ್ತೆ. ಎಂಟರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಲೆಡ್ಜರ್ ಕೇಳ್ತಿದೆ. ಲೆಡ್ಜರ್ ಬಂದುಬಿಟ್ಟು ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ, GST ಸೇಲ್ಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿದ್ವಿ. ಇಲ್ಲ ಬರೀ ಸೇಲ್ಸ್ ಅಕೌಂಟ್ ಇದ್ರೂ ನಡೆಯುತ್ತೆ. ಬಟ್ ನಾವು GSTಗೆ ಸಪ್ರೇಟಾಗಿ ಮಾಡ್ತಾಯಿದ್ವಿ, ಯಾಕಂದರೆ ನಮ್ಗೆ ಗೊತ್ತಾಗಲಿ ಅಂತ. ಸೊ GST ಸೇಲ್ಸ್ ಅಕೌಂಟ್ ಮೇಲೆ ತೊಗೊಂಡ್ವಿ. ಈಗ ನೇಮ್ ಆಫ್ ದ ಐಟಮ್ ಅಂತ ಕೇಳ್ತಿದೆ. ಸೇಮ್ ಐಟಮ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಏನು ಐಟಮ್ ಯೂಸ್ ಮಾಡ್ತೀನಿ ಅಂದರೆ ಲ್ಯಾಟಿಟ್ಯೂಡ್, ಅದೇ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀನಿ. ಲ್ಯಾಟಿಟ್ಯೂಡ್ ಇನ್ನೂ 17 ನಮ್ಮ ಹತ್ರ 17 ಇದೆ. ಓಕೆ, ಲ್ಯಾಪ್ಟಾಪು ಗೋಡನ್ ಕೇಳ್ತಾ ಇದೆ. ಕ್ವಾಂಟಿಟಿ ಒಂದನ್ನು ಸೇಲ್ ಮಾಡ್ತೀನಿ. ಎಷ್ಟು ಪ್ರೈಸು? 52,000 ಇದೆ. ನಾನು 50,000 ಮಾಡ್ಕೊತೀನಿ. ಸೊ ಒಂದು ನಂಬರ್ಗೆ 50,000 ಆಯಿತು. ಈ ಥರ ಎಂಟರ್ ಅಂತ ಕೊಡ್ತೀನಿ. ಇಲ್ಲಿಗೆ ಬರ್ತೀನಿ. ಮತ್ತು ಇನ್ನೊಂದು ಯಾಕೆ ಇಲ್ಲಿ ಕೇಳ್ತದೆ, ಇನ್ನೊಂದು ಏನಾದರೂ ಐಟಮ್ ಇದ್ದರೆ ನೀವು ಟೈಪ್ ಮಾಡ್ಬೋದು ಅಂತ ಇಲ್ಲಿ ಕೇಳ್ತಾ ಇದೆ. ನನ್ನ ಹತ್ರ ಏನಿಲ್ಲ ಅಂತ ಇನ್ನೊಂದು ಎಂಟರ್ ಕೊಡ್ತೀನಿ. ಇನ್ನೊಂದು ಎಂಟರ್ ಕೊಟ್ಟಾಗ ಈ ಥರ ಬರುತ್ತೆ. ಇಲ್ಲೂ ಸಹ ನೀವು ಕನ್ಫ್ಯೂಸ್ ಆಗುತ್ತೆ. ಇವಾಗ ನಿಮಗೆ ಏನು ಕನ್ಫ್ಯೂಸ್ ಅಂದರೆ ನಮಗೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ. ಒಂದೊಂದು ಸಿಸ್ಟಮಲ್ಲಿ ಬರುತ್ತೆ, ಒಂದೊಂದು ಸಿಸ್ಟಮಲ್ಲಿ ಬರಲ್ಲ. ಯಾಕಂದ್ರೆ ನಾವು ಸೆಟ್ಟಿಂಗ್ಸು ಚೇಂಜ್ ಮಾಡಿರೋ ಅವಾಗ ಗೊತ್ತಾಗಲ್ಲ. ಅವಾಗ ನಿಮ್ಗೆ ಏನೇ ಡೌಟ್ ಇದ್ರೂ ಇಲ್ಲಿ ರಿಲೇಟೆಡ್ ರಿಪೋರ್ಟ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಕೊಟ್ಟು ನಿಮಗೆ ಅದ್ರ ಬಗ್ಗೆ ಬೇಕು, ಟ್ಯಾಕ್ಸ್ ಅನಾಲಿಸಿಸ್ ಬೇಕಾ ಎಂಟರ್ ಕೊಡಿ.
ನೋಡಿ ಲ್ಯಾಟಿಟ್ಯೂಡ್ 3420 ಲ್ಯಾಪ್ಟಾಪ್ 50,000 ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಆರೋ ಮಾರ್ಕ್ ಇದೆ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ, ಡೀಟೇಲ್ಡ್ ಅಂತ ಕೊಡಿ. ಆವಾಗ ನಿಮಗೆ ಬರುತ್ತೆ ನೋಡಿ. ಆವಾಗ CGST 9% ಹಾಕಬೇಕು, SGST 9% ಹಾಕಬೇಕು ಅಂತ ನಿಮಗೆ ಬರುತ್ತೆ. ಸೊ ನಾನು ಎಸ್ಕೇಪ್ ಅಂತ ಕೊಡ್ತೀನಿ. ಅದ್ರ ಜೊತೆ ಪ್ರೈಸನ್ನು ಅಲ್ಲಿ ಕೊಟ್ಟಿದ್ದಾರೆ, ನಿಮಗೆ ನೋಡ್ಕೊಬೋದು. ಓಕೆ, ಪ್ರೈಸನ್ನು ಕೊಟ್ಟಿದ್ದಾರೆ, ಇಷ್ಟೇ ಪ್ರೈಸ್ ಆಗುತ್ತೆ ಅಂತ. ಸೊ ಹತ್ರ ಕನ್ಫ್ಯೂಸ್ ಆದರೆ ನೀವು ಪ್ರೈಸ್ ಅದನ್ನು ನೋಡ್ಕೊಂಡು ಹಾಕೊಬೋದು. ಇವಾಗ ಕಾಮರ್ಸ್ ಸ್ಟೂಡೆಂಟ್ ಆದರೆ ಈಸಿಯಾಗಿ ಗೊತ್ತಾಗುತ್ತೆ, ನಾರ್ಮಲ್ ಸ್ಟೂಡೆಂಟ್ಗೆ ಸ್ವಲ್ಪ ರಿಸ್ಕ್ ಇದೆ ಇದು, ಅದಕ್ಕೆ ಅದು ಹೇಳಿದೆ. CGST ಮತ್ತು SGST ನೋಡಿ ಆಟೋಮೆಟಿಕ್ 99 ಅಂತ ಬಂತು. ಯಾಕೆ 99 ಅಂತ ಬಂತು ಅಂದರೆ ನಾನು CGSTನಲ್ಲಿ ಆಲ್ಟ್ರಲ್ಲಿ 9% ಅಂತ ಕೊಟ್ಟಿದ್ದೆ, ಗ್ಯಾಪ್ನ ಇದೆಯಾ, 99 ಅಂತ ಆಟೋಮೆಟಿಕ್ಕಾಗಿ ಬಂತು. ಓಕೆ, ಸೊ ಇವಾಗ ಎಂಟರ್ ಅಂತ ಕೊಡ್ತೀನಿ. ಓಕೆ, ಇದು ಬಂದುಬಿಟ್ಟು GST ವೇಬಲ್ ಡೀಟೇಲ್ಸ್ ಅಂದರೆ ನೀವು ಡಿಸ್ಪ್ಯಾಚ್ ಎಲ್ಲಿಂದ ಎಲ್ಲಿಗೆ ಡಿಸ್ಪ್ಯಾಚ್ ಆಯಿತು, ಯಾವ ಥರ ಫ್ಲೈಟಲ್ಲಿ ಹೋಗ್ತಾ ಇದ್ದ, ಟ್ರೈನಲ್ಲಿ ಹೋಗ್ತಾ ಇದ್ದ, ವೆಹಿಕಲಲ್ಲಿ ಹೋಗ್ತಾ ಇದ್ದ, ನಂಬರಲ್ಲಿ ಹಾಕ್ಬಿಟ್ಟು ಮಾಡ್ಕೊಬೋದು. ನಮಗೆ ಯಾವುದು ಈ ಬಿಲ್ ಬೇಕಾಗಿಲ್ಲ, ಸೊ ನೋ ಅಂತ ಕೊಡ್ತೀನಿ. ಎಂಟರ್. ರೆಫರೆನ್ಸ್ ನಂಬರ್ ಕೊಡಂಗಿದ್ರೆ ಕೊಟ್ಕೊಬೋದು, 6 ಅಂತಲೇ ಇದೆ. ಓಕೆ, ಎಂಟರ್ ಅಂದರೆ ನ್ಯಾರೇಷನ್. ಓಕೆ, ಎಂಟರ್ ಅಂತ ಕೊಟ್ಟೆ, ಆಯಿತು. ಸೊ ಪರ್ಚೇಸು ಮತ್ತು ಸೇಲು ಅಂದರೆ ಅವೆಲ್ಲೇ ಮಾಡಿದ್ದು ನಾವು ಪರ್ಚೇಸು ಬೇರೆಯವರಿಂದ, ಇವಾಗ ನಾವು ಮಾಡ್ತಿರೋದು ಸೇಲು. ಎಸ್, ಓಕೆ. ಸೊ ಈ ರೀತಿ ಆಯ್ತು. ಈಗ ನಾನು ಎಸ್ಕೇಪ್ ಅಂತ ಬರ್ತೀನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು ನಾವು ಇಷ್ಟು ಕ್ಲಾಸಲ್ಲಿ ಸುಮಾರು ಒಂದು 5 ಅವರ್ ಮೇಲೆ ಆಗಿದೆ ಈ ಕ್ಲಾಸ್ ಕಲಿಯೋದಕ್ಕೆ. ನಾವು ಇನ್ನೂ ಕ್ರಿಯೇಟ್ ಮಾಡಿದ್ವಿ. ಸೊ ಇಲ್ಲಿ ನೀವು ನೋಡ್ಕೊಬೋದು ಗೇಟ್ವೇ ಆಫ್ ಟೈಲ್ನಲ್ಲಿ ಡೇ ಬುಕ್ ಅಂತ ಇದೆ. ಡೇ ಬುಕ್ ಅಂದರೆ ನಾವು ಪ್ರತಿದಿನ ಏನೇನು ಮಾಡಿದ್ವಿ ಎಲ್ಲನಿದೆ. ಕಾಂಟ್ರಾ ಮಾಡಿದ್ವಿ, ಪೇಮೆಂಟ್ ಮಾಡಿದ್ವಿ, ರೆಸಿಪ್ಟ್ ಮಾಡಿದ್ವಿ, ಸೇಲ್ಸ್ ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ನೋಡಿ ಇವಾಗಲೂ ಪರ್ಚೇಸ್ ಮಾಡಿದ್ವಿ, ಗ್ಯಾಪ್ನ ಇದೆಯಾ, ಈ ರೀತಿ ಪ್ರತಿಯೊಂದು ಇಲ್ಲಿ ಇದೆ, ಡೀಟೇಲ್ಸ್ ಇಲ್ಲಿದೆ. ಇವಾಗ ನಾವು ಯಾವ್ದು ಮಾಡಿದ್ವು, ಮ್ಯಾಟ್ರಿಕ್ಸ್ ಎಂಟರ್ಪ್ರೈಸಸ್ಸಲ್ಲಿ ಪರ್ಚೇಸ್ ಅಲ್ವಾ, ನೋಡಿ ಅದೂ ಇಲ್ಲಿದೆ. ಸೇಲ್ಸ್ ಇವಾಗ ನಾವು ABC ರಿಟೇಲರ್ಗೆ ಮಾಡಿದ್ವಿ ಸೇಲ್ಸ್, ಅದೂ ಇಲ್ಲಿದೆ. ಪ್ರತಿಯೊಂದು ಇಲ್ಲಿ ಸ್ಟೋರ್ ಆಗುತ್ತೆ. ಈಗ ನಾನು ಅದ್ರ ಮೇಲೆ ಎಂಟರ್ ಅಂತ ಕೊಟ್ಟರೆ ನಿಮಗೆ ಆ ಬಿಲ್ ಓಪನ್ ಆಗುತ್ತೆ. ನೋಡಿ ಆ ಬಿಲ್ ಓಪನ್ ಆಗಿ ಎಷ್ಟು ಪರ್ಸೆಂಟ್ ಅಂತ ಇರುತ್ತೆ. ಸೊ ಎಸ್ಕೇಪ್ ಅಂತ ಕೊಡ್ತೀನಿ. ಈ ಥರ ಡೇ ಬುಕ್ ಅಂತ ಇರುತ್ತೆ. ಬ್ಯಾಂಕಿಂಗ್ ಅಂತ ಹೋದಾಗ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ನೋಡಿ, ಆಕ್ಸಿಸ್ ಬ್ಯಾಂಕಲ್ಲಿ 3 ಆ್ಯಕ್ಟಿವಿಟೀಸ್ ಇದೆ. ಎಂಟರ್ ಅಂತ ಕೊಟ್ಟಾಗ ಈ ರೀತಿ ಏನೇನು ಕ್ಯಾಶ್ ಹಾಕಿದ್ದೀವಿ, ಯಾವಾಗ 1,50,000 ಹಾಕಿದ್ದೀವಿ, ಯಾವಾಗ ಮತ್ತು ಕೌಂಟರ್ದಲ್ಲಿ ಹಾಕಿದ್ದೀವಿ, ಮತ್ತು ಪೇಮೆಂಟ್ ಮಾಡಿದ್ದೀವಿ, ಈ ಥರ ಫುಲ್ಲು ನಿಮಗೆ ಅಲ್ಲಿ ತೋರಿಸುತ್ತೆ. ಆ್ಯಕ್ಸಿಸ್ ಬ್ಯಾಂಕಲ್ಲಿ ಯಾವುದೂ ಇಲ್ಲ, ICICI ಬ್ಯಾಂಕ್ ಯೂಸ್ ಮಾಡಿದ್ವಿ ನೋಡಿ, 3 ಇದು ಕ್ರಿಯೇಟ್ ಮಾಡಿದ್ವಿ, 3 ಅಂತ ತೋರಿಸ್ತದೆ. ಸೊ ಈ ರೀತಿ ಪ್ರತಿಯೊಂದು ನಿಮಗೆ ಎಂಟರ್ ಅಂತ ಕೊಟ್ಟರೆ ಡೀಟೇಲ್ ತೋರಿಸುತ್ತೆ, ಎಲ್ಲಿಂದ ಎದಕ್ಕೆ ಯೂಸ್ ಮಾಡಿದ್ರಿ ಅಂತ. ಎಸ್ಕೇಪ್ ಅಂತ ಕೊಟ್ಟೆ, ಆ ರೀತಿ ಪ್ರತಿಯೊಂದು ಇರುತ್ತೆ. ಚೆಕ್ ಪ್ರಿಂಟಿಂಗು, ಚೆಕ್ ರಿಜಿಸ್ಟ್ರು, ಈ ಥರ ಪ್ರತಿಯೊಂದು ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಾಗ ನಿಮಗೆ ಈ ಥರ ಬ್ಯಾಲೆನ್ಸ್ ಶೀಟು ಬರ್ತದೆ. ಓಪನಿಂಗ್ ಬ್ಯಾಲೆನ್ಸ್ ಇಷ್ಟಿದೆ, ಕರೆಂಟ್ ಪೀರಿಯಡ್ ಬ್ಯಾಲೆನ್ಸ್ ಇಷ್ಟಿದೆ ಅಂತ ಫುಲ್ ನೋಡಿ, ಲೆಫ್ಟ್ ಮತ್ತು ರೈಟ್ ಇಷ್ಟೆಲ್ಲ ಇದೆ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಮ್ಮರಿ, ನಿಮಗೆ ನೆಟ್ ಲಾಸ್ ಎಷ್ಟಾಗಿದೆ, ಇಷ್ಟು ನೆಟ್ ಲಾಸ್ ಆಗಿದೆ, ಇಂಡೈರೆಕ್ಟ್ ಇನ್ಕಮ್ ಇಷ್ಟು ಬಂದಿದೆ, ಪ್ರಾಫಿಟ್ ಇಷ್ಟು ಬಂದಿದೆ, ಇದೆಲ್ಲ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸುತ್ತೆ. ಆಮೇಲೆ ಸ್ಟಾಕ್ ಸಮ್ಮರಿ, ನಿಮ್ಮದು ಸ್ಟಾಕು ಎಷ್ಟೆಷ್ಟಿದೆ ನಾವು ಕ್ರಿಯೇಟ್ ಮಾಡಿದ್ವಿ, ಗ್ಯಾಪ್ನ ಇದೆ. ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ಸ್ ಇನ್ನೂ 16 ಇದೆ, ನೆಟ್ವರ್ಕ್ ಎಕ್ವಿಪ್ಮೆಂಟ್ ಇನ್ನೂ 33 ಇದೆ, ಸ್ಟೋರೇಜ್ ಡಿವೈಸಸ್ ಇನ್ನೂ 130 ಪೀಸ್ ಇದೆ, ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ರೇಷಿಯೋ ಅನಾಲಿಸಿಸ್ ಈ ರೀತಿ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ, ಕ್ಯಾಶ್ ಕೈಯಲ್ಲಿ ಎಷ್ಟಿದೆ, ಬ್ಯಾಂಕ್ ಅಕೌಂಟ್ಸಲ್ಲಿ ಎಷ್ಟಿದೆ, ಬ್ಯಾಂಕ್ OD ಅಕೌಂಟಲ್ಲಿ ಎಷ್ಟಿದೆ, ಸಂಡೇ ಡೆಟಾರ್ಸ್ ಡ್ಯೂ ಇಲ್ಲಿವರೆಗೂ ಎಷ್ಟಿದೆ, ಮತ್ತು ಕ್ರೆಡಿಟಾರ್ಸ್ ಅವ್ರಿಗೆ ಡ್ಯೂ ಇಲ್ಲಿವರೆಗೂ ಎಷ್ಟಿದೆ, ಅದೆಲ್ಲನೂ ನಿಮಗೆ ಸೇಲ್ಸ್ ಅಕೌಂಟ್ಸು ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಸೊ ಇದೆಲ್ಲ ಅದೇ ಆಪ್ಷನ್. ಓಕೆ, ಟ್ರಯಲ್ ಬ್ಯಾಲೆನ್ಸು ನೀವು ನೋಡ್ಕೊಂಡು ಟ್ರಯಲ್ ಬ್ಯಾಲೆನ್ಸ್ ಎಷ್ಟಿದೆ. ಆಮೇಲೆ ಡೇ ಬುಕ್ಕು ನಾವು ಆಲ್ರೆಡಿ ನೋಡಿದ್ವಿ. ಕ್ಯಾಶ್ ಫ್ಲೋ ಎಷ್ಟಾಗಿದೆ, ಫಂಡ್ಸ್ ಫ್ಲೋ ಎಷ್ಟಾಗಿದೆ, ಅಕೌಂಟ್ಸ್ ಈ ಥರ, ಕ್ಯಾಶ್ ಬುಕ್ಕು ಈ ಥರ, ಪೆಟಿ ಕ್ಯಾಶಲ್ಲಿ ಎಷ್ಟಿದೆ, ಈ ಥರ ಪ್ರತಿಯೊಂದು ನೀವು ಎಂಟರ್ ಕೊಟ್ಟು ನೋಡ್ಕೊತಾನೆ ಇರ್ಬೋದು. ಸೊ ಆ ರೀತಿ ಆಪ್ಷನ್ ಇದೆ. ಅದೇ ರೀತಿ ಡ್ಯಾಶ್ಬೋರ್ಡ್ ಇದೆ. ಡ್ಯಾಶ್ಬೋರ್ಡ್ನಲ್ಲಿ ನಿಮಗೆ ನೋಡಿ ಈ ರೀತಿ ಬರುತ್ತೆ. ನಮಗೆ ಗೊತ್ತಲ್ವ, ಏಪ್ರಿಲ್ ಮಾತ್ರ ನಾವು ಡೇಟ್ ತೊಗೊಂಡಿದ್ವಿ, ಸೊ ಅದಕ್ಕೆ ನಾವು ಏಪ್ರಿಲ್ ಮಾತ್ರ ಬಂದಿದೆ. ಓಕೆ, ಸೊ ಈ ರೀತಿ ಎಲ್ಲ ಇರುತ್ತೆ ನೋಡಿ, ಟ್ರೆಂಡಿಂಗ್ ಡೀಟೇಲ್ಸ್ ಈ ರೀತಿ. ಇವಾಗ ಸೊ ನಾವು ಈಗ ಏನು ಮಾಡ್ತೀವಿ, ಇಲ್ಲಿಗಿದ್ದೀವಿ. ಇಲ್ಲಿಗೆ ಬಂದಮೇಲೆ ಕಂಪನಿ ಕ್ರಿಯೇಟ್ ಅಂತ ಕೊಡ್ತೀವಿ. ಕ್ರಿಯೇಟಲ್ಲಿ ನಿಮಗೆ GST ಗೊತ್ತಾಯಿತು, GST ಕ್ಲಾಸಿಫಿಕೇಶನ್ ಗೊತ್ತಾಯಿತು, TDS ನೇಚರ್ ಆಫ್ ಇದೆಲ್ಲ ಗೊತ್ತಾಯಿತು, TDS, ಪ್ಯಾನು, CIN ಡೀಟೇಲ್ಸ್ ಇದೆಲ್ಲ ಏನು ಬರುತ್ತೆ ಅಂದರೆ ಕಂಪನಿ GST ಡೀಟೇಲ್ಸ್. ಒಂದು ಕಂಪನಿಗೆ GST ಡೀಟೇಲ್ಸ್ ಇರುತ್ತೆ, ಅದೆಲ್ಲ ನೀವು ಇಲ್ಲಿ ಟೈಪ್ ಮಾಡ್ತೀರಾ. ನಿಮ್ಮ ಕಂಪನಿ ಇದ್ರೆ ಗೊತ್ತಾಗುತ್ತೆ, GST ಅಂತ ಬರುತ್ತೆ, ಅವ್ರಿಗೆ TDS ಡೀಟೇಲ್ಸ್ ಅಂತ ಇರುತ್ತೆ, ಮತ್ತು ಅವ್ರಿಗೆ ಪ್ಯಾನು CIN ನಂಬರ್ ಅಂತ ಕೊಡ್ತಾರೆ.
ಅದೆಲ್ಲ ಇಲ್ಲಿರುತ್ತೆ. ಆಮೇಲೆ ನಮಗೆ ಇಲ್ಲಿ ಕ್ರಿಯೇಟಲ್ಲಿ ನಾವು ಎಲ್ಲನೂ ಕ್ರಿಯೇಟ್ ಮಾಡ್ಕೊಂಡ್ವಿ, ಪ್ರತಿಯೊಂದನ್ನು ನಾವು ಮಾಡ್ಕೊಂಡ್ವಿ, ಗ್ಯಾಪ್ನ ಇದೆಯಾ. ಈ ಕರೆನ್ಸಿ ಒಂದು ಮಾಡ್ಕೊಂಡಿಲ್ಲ. ಈ ಕರೆನ್ಸಿ ಅನ್ನೋದು ನಾವು ಇಂಡಿಯಾದಲ್ಲಿದ್ದಾಗ ಏನು ಇದು ಆಗೋದಿಲ್ಲ. ಏನಾಗೋದಿಲ್ಲ ಅಂದರೆ ಇಂಡಿಯಾದಲ್ಲಿದ್ದಾಗ ಏನೂ ಬೇಕಾಗಿಲ್ಲ, ಯಾಕಂದ್ರೆ ನಾವು ರುಪೀಸ್ ಯೂಸ್ ಮಾಡ್ತೀವಿ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೋಡಿ, ಕರೆಂಟ್ಲಿ ಎಕ್ಸಿಸ್ಟ್ ಬೈ ಡಿಫಾಲ್ಟ್ ಫಾರ್ ಎ ಕಂಪನಿ, ಡೂ ಯು ವಾಂಟ್ ಟು ಆಲ್ಟರ್ ಕರೆನ್ಸಿ ಆರ್ ಕ್ರಿಯೇಟ್ ಎ ನ್ಯೂ ಕರೆನ್ಸಿ ಅಂತ ಕೇಳ್ತಾ ಇದೆ. ಸೊ ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಕೊಟ್ಟರೆ ಈ ರೀತಿ ಸಿಂಬಲ್ ಅಂತ ಇರುತ್ತೆ. ಓಕೆ, ಸಿಂಬಲಲ್ಲಿ ನೀವು ಏನು ಕರೆನ್ಸಿ ಅಂದರೆ ಈ ಥರ ಕ್ಲಿಕ್ ಕೊಟ್ಟಾಗ ಫಾರ್ಮಲ್ ನೇಮ್ ಅಂತ ಇದೆ, ಡಾಲರ್. ಈ ರೀತಿ ನೀವು ಡಾಲರ್ನ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಈ ರೀತಿ ಎಸ್ಕೇಪ್ ಡಾಲರು, ಯುಆನು, ಬೇರೆ ಬೇರೆ ದೇಶದ ಕರೆನ್ಸಿನ ನೀವು ಕ್ರಿಯೇಟ್ ಮಾಡ್ಬೋದು. ಅದರಿಂದ ಏನು ಯೂಸು? ಫಾರ್ ಎಕ್ಸಾಂಪಲ್ ವಾಚಸ್ಗೆ ಹೋಗ್ತೀನಿ, ವಾಚಸ್ಗೆ ಹೋಗ್ಬಿಟ್ಟು ನಾನು ಜರ್ನಲ್ ಎಂಟ್ರೀಸ್ಗೆ ಹೋಗ್ತೀನಿ ಅಂದ್ಕೊಳ್ಳಿ. ಜರ್ನಲ್ ಎಂಟ್ರೀಸ್ಗೆ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು $10 ನೋಡಿ, $10 ಫಾರ್ ಎಕ್ಸಾಂಪಲ್ ಇಷ್ಟಿದೆ. ರೇಟ್ ಆಫ್ ಎಕ್ಸ್ಚೇಂಜ್ ಎಷ್ಟಿದೆ ಇವತ್ತು? ಒಂದು 94 ಇದೆ ಅಂದ್ಕೊಳ್ಳಿ. ಸೊ $10ಗೆ ಅಮೌಂಟು 940 ಆಗುತ್ತೆ. ಎಂಟರ್. ಓಕೆ, ನೋಡಿ ಗೊತ್ತಾಯ್ತಾ? ಸೊ ಇಲ್ಲಿ ನಾನು ಏನು ಮಾಡಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ $10 ಅಂತ ಕೊಟ್ಟಾಗ ಅದು ಆಟೋಮೆಟಿಕ್ಕಾಗಿ ಇಂಡಿಯಾದ ರೇಟ್ ಆಫ್ ಎಕ್ಸ್ಚೇಂಜು 94 ಇದ್ದಾಗ ಆಟೋಮೆಟಿಕ್ಕಾಗಿ $10ಗೆ 940 ಆಗುತ್ತೆ. ಈ ಥರ ಅಂದರೆ ನೀವು ಫಾರಿನರಿಂದ ಏನಾದರೂ ರಿಸೀವ್ ಮಾಡ್ತಾ ಇದ್ರೆ ನೀವು ಆ ರೀತಿ ಅಮೌಂಟ್ನ ತೊಗೊಬೋದು. ಅವ್ರು ಡಾಲರ್ ಮುಖಾಂತರ ಕಳಿಸ್ತಾರೆ. ಸೊ ಆವಾಗ ನಮಗೆ $1ಗೆ ಎಷ್ಟು ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ನಮಗೆ ರಿಜಿಸ್ಟರ್ ಆಗಿಬರುತ್ತೆ. ಸೊ ಎಸ್ಕೇಪ್ ಅಂತ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಅದು ಕ್ರಿಯೇಟಲ್ಲಿ ಇದಾಗುತ್ತೆ. ಆಮೇಲೆ ನಿಮಗೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತೇನೆ. ಇನ್ನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಇನ್ನೂ ಟ್ಯಾಲಿ ಮುಗ್ದಿಲ್ಲ. ನಾನು ಇನ್ನೂ ಡೀಟೇಲಾಗಿ ಸ್ವಲ್ಪ ಹೇಳ್ತೀನಿ, ನಿಮ್ಗೆ ಗೊತ್ತಾಗಬೇಕು. ಕ್ಲಾಸ್ ಎಂಡ್ ಆಗೋಸೋಕೆ ನೀವು ಯಾವ್ದಾದ್ರು ಕಂಪ್ಯೂಟರ್ ಕ್ಲಾಸಲ್ಲಿ ಹೆಂಗೆ ಕಲಿತೀರೋ ಅದೇ ರೀತಿ ಕಲ್ತಿರಬೇಕು ಅನ್ನೋದು ನನ್ನ ಆಶಯ. ಅದಕ್ಕೋಸ್ಕರ ಸೊ ಫ್ರೆಂಡ್ಸ್, ಇವಾಗ ಆಲ್ಟರ್ಗೆ ಹೋಗ್ತೀನಿ. ಆಲ್ಟರ್ಗೆ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಲೆಡ್ಜರ್ಗೆ ಹೋಗ್ತೀನಿ. ಯಾವುದಾದ್ರೂ ಹೋಗ್ಬೋದು ನೀವು, ಗ್ರೂಪು, ಲೆಡ್ಜರ್, ಎದಕ್ಕಾದ್ರೂ ಹೋಗ್ಬೋದು. ಲೆಡ್ಜರ್ಗೆ ಹೋಗ್ತೀನಿ. ಲೆಡ್ಜರ್ಗೆ ಹೋಗ್ಬಿಟ್ಟು ನಾನು ಈ ಬ್ಯಾಂಕ್ OCC ಅಕೌಂಟ್ ಅನ್ನೋದು ನಾನು ಎಲ್ಲೂ ಯೂಸೇ ಮಾಡಿಲ್ಲ ಅಲ್ವಾ. ಸೊ ಎಂಟು ಅಂತ ಕೊಡ್ತೀನಿ. ಈಗ ನನಗೆ ಈ ಬ್ಯಾಂಕ್ OCC ಅಕೌಂಟ್ ಬೇಡ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತೀವಿ? ಡಿಲೀಟ್ ಮಾಡಬೇಕಂದ್ರೆ ಆಲ್ಟ್ ಇಟ್ಕೊಂಡು ಡಿ ಅಂತ ಪ್ರೆಸ್ ಮಾಡ್ತೀನಿ. ಆಲ್ಟ್ ಇಟ್ಕೊಂಡು ಡಿ ಅಂತ ಪ್ರೆಸ್ ಮಾಡ್ತೀನಿ. ಆಲ್ಟ್ ಇಟ್ಕೊಂಡು ಡಿ ಅಂತ ಪ್ರೆಸ್ ಮಾಡಿದಾಗ ಡಿಲೀಟ್ ಅಂತ ಕೇಳಿಸ್ತದೆ. ಆಗ ವೈ ಅಂತ ಕೊಡಿ, ಆಗ ಡಿಲೀಟ್ ಆಗುತ್ತೆ. ಸೊ ಇವಾಗ ನೀವು ನೋಡಿ, ಬ್ಯಾಂಕ್ OCC ಅಕೌಂಟ್ ಇರಲ್ಲ ನೋಡಿ. ಬ್ಯಾಂಕ್ ಇಂಟ್ರೆಸ್ಟ್ ಬೆಂಗಳೂರು ಟೆಕ್, ಕೆನರಾ ಬ್ಯಾಂಕ್ ಅಷ್ಟೇ, ಆ ರೀತಿ. ಸೊ ನಿಮ್ಗೆ ಯಾವುದಾದ್ರು ಲೆಡ್ಜರ್ ಬೇಡ ಅಂದರೆ ಈ ರೀತಿ ಡಿಲೀಟ್ ಮಾಡ್ಕೊಬೋದು. ಮತ್ತು ಎಸ್ಕೇಪ್ ಅಂತ ಕೊಡ್ತೀನಿ. ಅದು ಒಂದೇ ಅಲ್ಲ, ಯಾವ್ದು ಬೇಕಾದರೂ ನೀವು ಡಿಲೀಟ್ ಮಾಡ್ಕೊಬೋದು ಅದೇ ರೀತಿ, ಸರಿನಾ? ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಆಲ್ಟರ್ಗೆ ಹೋಗ್ತೀನಿ. ಆಲ್ಟರ್ನಲ್ಲಿ ಸ್ಟಾಕ್ ಯೂನಿಟ್ಗೆ ಹೋಗ್ತೀನಿ. ಯೂನಿಟ್ಗೆ ಹೋಗ್ಬಿಟ್ಟು ಈಗ ನಾನು ಮೀಟರ್ ಎಲ್ಲೂ ಯೂಸ್ ಮಾಡಿಲ್ಲ, ಬಾಕ್ಸು ನಂಬರ್ಸ್ ಯೂಸ್ ಮಾಡಿದೆ, ಇದು ಬೇಡ ಅಂದ್ಕೊಳ್ಳಿ. ಅವಾಗ ಏನಿಲ್ಲ, ಆಲ್ಟ್ ಇಟ್ಕೊಂಡು ಡಿ ಕೊಡಿ, ಡಿಲೀಟ್ ಅಂತ ಕೇಳ್ತಾ ವೈ ಅಂತ ಕೊಡಿ, ಡಿಲೀಟ್ ಆಗಿಬಿಡುತ್ತೆ. ಓಕೆ, ನೋಡಿ ಅದು ಇಲ್ವೇ ಇಲ್ಲ, ಮೀಟರ್ ಅನ್ನೋದು ಇವಾಗ ಹೋಗೇ ಬರ್ತು. ಸೊ ಆ ರೀತಿ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋಡ್ಬೋದು, ಈಗ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀರಾ. ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬಿಟ್ಟು ಈ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರತಿಯೊಂದು ಸ್ಟಾಕ್ ಸಮ್ಮರಿ ಎಲ್ಲ ಇರುತ್ತೆ. ಸೊ ನಾವೀಗ ಡೇ ಬುಕ್ಗೆ ಹೋಗ್ತೀನಿ. ಡೇ ಬುಕ್ ಹೋಗ್ಬಿಟ್ಟು ಫಸ್ಟ್ ನಾನು ಕ್ರಿಯೇಟ್ ಮಾಡಿದ್ದೆ ಇದು ಅಲ್ವಾ. ಸೊ ಇವಾಗ ಯಾವುದಾದ್ರೂ ಒಂದಕ್ಕೆ ಹೋಗ್ತೀನಿ. ವಿಕಾಸ್ ಆ್ಯಂಡ್ ಕಂಪನಿಗೆ ಹೋಗ್ತೀನಿ. ವಿಕಾಸ್ ಆ್ಯಂಡ್ ಕಂಪನಿ, ಈಗ ನನಗೆ ಇದು ಬೇಡ ಅಂದ್ಕೊಳ್ಳಿ. ವಿಕಾಸ್ ಆ್ಯಂಡ್ ಕಂಪನಿ ಅದು ಪೇಮೆಂಟ್ ಕ್ರಿಯೇಟ್ ಮಾಡಿದೆ, ಇದು ನನಗೆ ಬೇಡ. ಇಲ್ಲಿ ಹೋಗ್ಬಿಟ್ಟು ಆಲ್ಟ್ ಇಟ್ಕೊಂಡು ಡಿ ಅಂತ ಕೊಡಿ, ಡಿಲೀಟ್ ಮಾಡಬೇಕಂದ್ರೆ ವೌಚರ್ಸ್ನ ಹೆಂಗೆ ಡಿಲೀಟ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೂ ಸಹ ಆಲ್ಟ್ ಇಟ್ಕೊಂಡು ಡಿ ಅಂತ ಕೊಡಿ, ಡಿಲೀಟ್ ಅಂತ ಕಲಿತಾ ವೈ ಅಂತ ಕೊಡ್ತಾರೆ, ಡಿಲೀಟ್ ಆಗಿಬಿಡುತ್ತೆ ನೋಡಿ ಈ ರೀತಿ. ಅಂದರೆ ನಿಮಗೆ ಪ್ರತಿಯೊಂದೂ ಆ್ಯಡ್ ಮಾಡೋ ಆ್ಯಡೂ ಮಾಡ್ಬೋದು, ಡಿಲೀಟು ಮಾಡ್ಬೋದು, ಆ ಥರ ಆಪ್ಷನ್ಸ್ ಇದೆ ಇಲ್ಲಿ, ಸರಿನಾ?